ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು 5.5 ಲಕ್ಷ ಬಜೆಟಲ್ಲಿ ಒಂದು ಅಶೋಕ್ ಲೇಲ್ಯಾಂಡು ಇಕೋಮ್ಯಾಟ್ ಗಾಡಿ ಸೇಲಿ ಬಂದಿದೆ. ವೀಕ್ಷಕರೇ, ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕಂದರೆ ಪೂರ್ತಿ ವಿಡಿಯೋ ನೋಡಿ, ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮಗೆ ಏನಾದರೂ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿ, ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಸಹ ಕಾಣಿಸುತ್ತೆ. ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಅಲ್ಲೇನಾದರೂ ಕಾಂಟ್ಯಾಕ್ಟ್ ನಂಬರ್ ಇಲ್ಲಾಂದರೆ ಗಾಡಿ ಸೇಲ್ ಆದಮೇಲೆ ಸೇಲ್ ಆಗಿದೆ ಅಂತ ಆಗ್ಬಿಟ್ಟು ನಂಬರ್ ಡಿಲೀಟ್ ಮಾಡಿದ್ವಿ. ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಇನ್ನು ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ವಿಡಿಯೋ ಇಷ್ಟ ಲೈಕ್ ಕೊಟ್ಟು ಯಾರಿಗಾದ್ರೂ ಗಾಡಿ ಅವಶ್ಯಕತೆ ಇದ್ದರೆ ವಿಡಿಯೋನ ಶೇರ್ ಮಾಡಿ, ನಿಮ್ಮಿಂದ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ, ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಿಗಿತ್ತು ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆದು ಹಾಗೂ ಫೇಸ್ಬುಕ್ ಕಡೆದು ಸೇಲ್ ಮಾಡ್ಕೊಬೇಕಂದ್ರೆ ಸೇಲಿಗಿರೋ ಗಾಡಿದು ಒಂದು 5-6 ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ. ನಿಮಗೆ ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಅಂದರೆ ನೋಡಿ, ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ಈ ನಂಬರ್ಗೆ ಯಾರೂ ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಆಗುತ್ತೆ ಅಷ್ಟೇ. ನಿಮ್ಮ ಗಾಡಿ ಸೇರಿಗಿದ್ರೆ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಗಳು ಕಳಿಸಿದರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ತಿಳ್ಕೊಂಡು ವಿಡಿಯೋ ಮಾಡಿ ಯೂಟ್ಯೂಬ್ ಫೇಸ್ಬುಕ್ಕಲ್ಲೆಲ್ಲ ಅಪ್ಲೋಡ್ ಮಾಡಿ ಆದಷ್ಟು ಬೇಗ ಸೇಲ್ ಆಗೋ ಥರ ಮಾಡ್ಕೊಡ್ತೀವಿ ಅಂತ ಹೇಳ್ಬೋದು. ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ ಪೂರ್ತಿಯಾಗಿ. ಅಶೋಕ್ ಲೇಲ್ಯಾಂಡ್ ಇಕೋಮ್ಯಾಟ್ ಸರ್, 2012 ಮಾಡಲ್ ಸರ್. 2012 ಮಾಡಲು ಅಶೋಕ್ ಲೇಲ್ಯಾಂಡು ಇಕೋಮ್ಯಾಟಾ? ಹೌದು ಸರ್. ಓಕೆ. ಓನರ್ ಎಷ್ಟು ಜನ ಸರ್? ಓನರ್ ತರ್ಡ್ ಓನರ್ ಹೇಳ್ಬೇಕು ಸರ್. ಮೂರನೇದು ನೀವೇನಾ? ಹಾಂ, ಮೂರೇ ನಾವೇ ಸರ್. ಓಕೆ. ಎಷ್ಟು ಕಿಲೋಮೀಟ್ರ್ ಓಡಿ ಸರ್ ಗಾಡಿ? ಅದು ಮೀಟ್ರ್ ಬಂದಾಗಿದೆ ಸರ್. ಓಕೆ. ನಾವು ತಗೊಂಡ ಒಂದು 4-5 ವರ್ಷ ಆದ್ರಿ. ಅಲ್ಲಿಂದ ಮೀಟ್ರ್ ತಿಳ್ತಿಲ್ಲ ರೀ, ಅದು ಲೋಕಲ್ ತಿರ್ಗಾಡ್ತಾರೆ. ಮಿಷಿನ್ ಲಾರಿ ರೀ ಅದು. ಹಾರ್ವೆಸ್ಟರ್ ಹಿಡ್ಕೊಂಡು ಹೋಗ್ತಾರೆ ಅವ್ರು. ಯಾವ್ದು ಹೇಳ್ಕೊಂಡು ಹೋಗ್ತಾರ? ಹಾರ್ವೆಸ್ಟ್ರು ಮಿಲ್ಕೋಯಿ ಮಿಷಿನ್ ಹಿಡ್ಕೊಂಡು ಹೋಗ್ತಾರೆ. ಹಾಂ 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 ಹಾಂ, ಮಿಲ್ಕೋಯಿ ಮಿಷಿನ್ಗೆ ಕೆಲಸ ಮಾಡ್ತಾರೆ. ಓಕೆ. ಈ ಗಾಡಿ ಡಾಕ್ಯುಮೆಂಟ್ಸ್ ರನ್ನಿಂಗ್ ಸರ್? ರನ್ನಿಂಗ್ ಇಲ್ಲ ಸರ್, ಎಲ್ಲ ನಾನು ಫೋರ್ಸ್ ಮಾಡಿ ಕೊಡ್ತೀನಿ ಸರ್. ಒಂದು ವರ್ಷ ಯಾವ ರನ್ನಿಂಗ್ ಇಲ್ವಾ? ಎಲ್ಲ ರೋಡ್ ಟ್ಯಾಕ್ಸ್ ಅಂತ ಕಟ್ಟಕತ್ತೀನಿ ಸರ್. ಉಳಿದೆಲ್ಲ ಪೆಂಡಿಂಗ್ ಇದಾವ. ಹಾಂ. ಅವೆಲ್ಲ ಕ್ಲೀನ್ ಮಾಡಿ ಕೊಡ್ತೀನಿ ಸರ್. 1 ವರ್ಷ ಆಯ್ತು ರೀ ಪೆಂಡಿಂಗ್ ಆಗಿ. ಓಕೆ. ಈಗ ಇದು 6 ವೀಲಾ? ಹಾಂ, 6 ವೀಲ್ ರೀ. ಓಕೆ. ಟೈರ್ ಹೆಂಗಿದೆ ಸರ್ ಮುಂದೆ ಹಿಂದೆ? ಮುಂದೆ ಸಿಲ್ ಟೈರ್ ಇದೆ ಸರ್, ಇನ್ನು ಸ್ವಲ್ಪ ಟೈರ್ ಬೇಯಿಸಿಲ್ಲ ಸರ್. ಒಂದು ಸಿಲ್ ಟೈರ್ ಐತ್ರಿ, ಮುಂದೆ ತೆಗೆದು ಹಿಂದೆ ಹಾಕಿನಿ ಸರ್. ಓಕೆ. ಟೈರ್ ಸರ್. ಹಾಂ ಹಾಂ ಹಾಂ. ಈಗ ನೀವು ಅದು ಯಾವುದೋ ಮಿಷಿನ್ ಹಾಕಿ ಹೋಗ್ತಂದ್ರಲ್ಲ, ಅದೇ ಪರ್ಪಸ್ ಯೂಸ್ ಮಾಡ್ಬೇಕಾ ಅಥವಾ ಬೇರೆ ಯಾವ್ದಾರು ಯೂಸ್ ಮಾಡ್ಬೋದು ಸರ್ ಅದು? ಬೇರೆ ಯೂಸ್ ಮಾಡ್ಬೋದು ರೀ. ಅದಕ್ಕೆ ಹೈಟ್ ಬಾಡಿನ ಐತಿ ರೀ, ಕೊಡಂದ್ರೆ ಕೊಟ್ಬಿಡ್ತೀವಿ ರೀ. ಬಾಡಿನೂ ಇದೆಯಾ? ಹಾಂ, ಸೈಡ್ ಬಾಡಿ ಅವು ನಾವು ಕಟ್ ಮಾಡಿಸಿವಲ್ಲ ರೀ ಅವಾಗ. ಹಾಂ. ಆ ಸೈಡ್ ಬಾಡಿ ಹಂಗದವ್ರಿ ಅವು. ಓಕೆ ಓಕೆ. ಅವನು ಬೇಕಾದ್ರೆ ಕೊಟ್ಬಿಡ್ತೀವಿ ರೀ. ಓಕೆ. ಇಂಜಿನ್ ಎಲ್ಲ ರನ್ನಿಂಗ್ ಚೆನ್ನಾಗಿದೆಯಾ? ಓಕೆ ಸರ್, ಬಂದು ಹುಡ್ಕಲ್ ಸರ್ ಅವರು. ಹಿಂಗೆ ಫೈನಾನ್ಸರಲ್ಲಿ ಇಷ್ಟು ಬೇರೆ ಬರಲ್ಲ ರೀ ಸ್ಟಾರ್ಟ್ ಮಾಡಿದ್ರಿ. ಎಲ್ಲ ಕಂಡೀಷನ್ ಐತೆ ಸರ್, ಓಕೆ ಐತಿ. ಮೊನ್ನೆ ಹೋದ ವರ್ಷ ಟಿಂಕರಿಂಗು, ಪೇಂಟು, ಸೀಟ್ ಕವರು, ವೈರಿಂಗ್ ಎಲ್ಲ ಮಾಡಿಸಿರಿ. ಇಂಜಿನ್ ಆಯಿಲ್, ಗೇರ್ ಬಾಕ್ಸ್ ಆಯಿಲ್, ಹೌಸಿಂಗ್ ಆಯಿಲ್, ಏನಾರು ತಗೊಂಡೋಗಿ ಡೀಸೆಲ್ ಹಾಕಿ ನಡೆಸಿದ್ರು ಅವರು. ಓಕೆ. ಹ್ಞೂ. ಇವಾಗ ಗಾಡಿ ಇರೋದಿಲ್ಲ ಸರ್ ಇದು? ಇದು ಶಾಪುರ ತಾಲೂಕು ರೀ, ಯಾದಗಿರಿ ಡಿಸ್ಟಿಕ್ಕು, ಶಾಪುರ ತಾಲೂಕು ರೀ. ಓಕೆ. ಯಾದಗಿರಿ ಡಿಸ್ಟಿಕ್ಕು, ಶಾಪುರ ತಾಲೂಕು. ಮಾಲ್ ರೋಜೆ ಯಲ್ಲಮ್ಮ ರೀ, ಸಗರ ಯಲ್ಲಮ್ಮ ಅಂತಾರೆ ರೀ. ಯಲ್ಲಮ್ಮ ಗುಡ್ಡ? ಹಾಂ, ಸಗರ ಯಲ್ಲಮ್ಮ ಗುಡ್ಡ. ಹಾಂ ಹಾಂ ಹಾಂ. ಓಕೆ. ಏನು ಹೇಳ್ತಾರೆ ಗಾಡಿ ರೇಟು? ನಾನು 5.5 ಹೇಳಕತ್ತೀನಿ ಸರ್. 5.5 ಲಕ್ಷ? ಹ್ಞೂ ಸರ್. ಕಡಿಮೆ ಮಾಡ್ತೀರಾ? ಮಾಡೋಣ ಸರ್, 1 ವರ್ಷ ಆ ಕಡೆ ಮಾಡೋಣ. ಯಾಕಂದ್ರೆ ಪೇಪರೆಲ್ಲ ಕಟ್ಕೊಡ್ಬೇಕಲ್ಲ ಸರ್ ಅವ್ರಿಗೆ. ಫಸ್ಟ್ ಪಾರ್ಟಿ ಇನ್ಸೂರೆನ್ಸ್ ಕೇಳ್ತಾರೆ. ಈಗ ಯಾರು ಕೇಳಿದ್ರಮ್ಮ ಫಸ್ಟ್ ಪಾರ್ಟಿ ಕಟ್ಕೊಡ್ಬೇಕು ರೀ, ರೋಡ್ ಟ್ಯಾಕ್ಸ್ ಕಟ್ಬೇಕು ರೀ, FC ಮಾಡಿಸ್ಕೊಡ್ಬೇಕು ರೀ ಅವ್ರಿಗೆ. ಇವೆಲ್ಲ ಮಾಡಿಕೊಡ್ಬೇಕಲ್ಲ ರೀ. ಟೋಟಲ್ ರನ್ನಿಂಗ್ ಡಾಕ್ಯುಮೆಂಟ್ಸು 5.5 ಲಕ್ಷ ಹೇಳ್ತಾರೆ, ಹೆಚ್ಚು ಕಮ್ಮಿ ಆಗುತ್ತೆ? ಹಾಂ, ಆಗುತ್ತೆ ಸರ್. ಓಕೆ. ನಂಬರ್ ಇದೆ ಹಾಕಿಲ್ಲ? ಹಾಂ, ಇದು ಹಾಕಿರಿ ಸರ್. ಸರಿ ಸರ್. ಓಕೆ.